ಇದ್ದಕ್ಕಿದ್ದಂತೆ ಪೆಟ್ರೋಲ್ ಬೆಲೆ ಏರಿಕೆಯಾಯಿತಲ್ಲ, ಇದರ ಹಿಂದಿನ ಆಘಾತಕಾರಿ ರಹಸ್ಯಗಳೇನು ಅಂತ ನಾವಿಂದು ಬಿಚ್ಚಿಡಲಿದ್ದೇವೆ. ಇದು ಬರೀ ರಾಜಕೀಯದ ಆಟ ಅಲ್ಲ, ನಮ್ಮೆಲ್ಲರ ಜೇಬಿಗೆ ನೇರವಾಗಿ ಕತ್ತರೆ ಆಗ್ತಿರೋ ಅಸಲಿ ಕತೆ. ಒಂದು ಸಣ್ಣ ಪ್ರಶ್ನೆ ಯೋಚನೆ ಮಾಡಿ. 5 ರಾಜ್ಯಗಳ ಚುನಾವಣೆಗಳು ಮುಗಿದ ಮರುದಿನವೇ ಇಂಧನ ಬೆಲೆಗಳು ಯಾಕೆ ಒಮ್ಮೆಲೆ ಗಗನಕ್ಕೇರಿದುವು? ಇದೊಂದು ಕಾಕತಾಳೀಯ ಅಂತ ನಿಮ್ಗನಿಸ್ತಾ? ಖಂಡಿತ ಇಲ್ಲ. ಇದೇ ನಮ್ಮ ಇಂದಿನ ರೋಚಕ ಚರ್ಚೆಯ ಅತಿ ದೊಡ್ಡ ಪ್ರಶ್ನೆ. ನಾವು ಗಮನಿಸಬೇಕಾದ ಮುಖ್ಯ ಅಂಶ ಇಲ್ಲಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ದಿಢೀರನೆ ₹3 ಹೆಚ್ಚಾಯಿತು. ಏಪ್ರಿಲ್ 2022ರ ನಂತರ ಸಾಮಾನ್ಯ ಜನರಿಗೆ ಬಿದ್ದಿರುವ ಅತಿದೊಡ್ಡ ಪೆಟ್ಟು ಇದು. ಈಗ ಈ ಬೆಲೆ ಏರಿಕೆ ಸೃಷ್ಟಿಸಿದ ದೊಡ್ಡ ರಾಜಕೀಯ ಬಿರುಗಾಳಿಯ ಕಡೆಗೆ ಬರೋಣ. ದಳಪತಿ ವಿಜಯ್ ಅವರು ತಮ್ಮ ಮೊದಲ ಪ್ರೆಸ್ ರಿಲೀಸ್ ಮೂಲಕವೇ ಕೇಂದ್ರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಇದು ಸಾಮಾನ್ಯ ಮಾತಿನ ಚಕಮಕಿಯಲ್ಲ. ವಿಜಯ್ ಅವರು ಕೇಳಿರುವ ಪ್ರಶ್ನೆಗಳು ನಿಜಕ್ಕೂ ಯೋಚಿಸುವಂತಿವೆ. ರಷ್ಯಾ ನಮಗೆ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಕೊಟ್ಟಾಗ ಈ ಆಯಿಲ್ ಕಂಪನಿಗಳು ಬೆಲೆ ಯಾಕೆ ಇಳಿಸಲಿಲ್ಲ? ಚುನಾವಣೆ ಮುಗಿದ ತಕ್ಷಣವೇ ಯಾಕೆ ಬೆಲೆ ಏರಿಕೆ ಮಾಡ್ತಿದ್ದೀರಾ ಅಂತ ಅವರು ನೇರವಾಗಿ ಕೇಳಿದ್ದಾರೆ. ಈ ದಿಢೀರ್ ಏರಿಕೆಯಿಂದ ಟೂ ವೀಲರ್ ಓಡಿಸುವವರು, ಮಧ್ಯಮ ವರ್ಗದವರು ಮತ್ತು ಸಣ್ಣಪುಟ್ಟ ವ್ಯಾಪಾರಿಗಳು ಎಷ್ಟು ಕಷ್ಟಪಡಬೇಕಾಗುತ್ತೆ ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸೂಕ್ಷ್ಮ ರಾಜಕೀಯ ತಂತ್ರವಿದೆ. ವಿಜಯ್ ಅವರು ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಎನ್ನುವ ಬದಲು ಯೂನಿಯನ್ ಗವರ್ಮೆಂಟ್ ಅಥವಾ ಒಕ್ಕೂಟ ಸರ್ಕಾರ ಅನ್ನೋ ಪದ ಬಳಸಿದ್ದಾರೆ. ಭಾರತ ಅನ್ನೋದು ರಾಜ್ಯಗಳ ಒಕ್ಕೂಟವೇ ಹೊರತು ನಮ್ಮ ಮೇಲೆ ಸವಾರಿ ಮಾಡುವ ಕೇಂದ್ರವಲ್ಲ ಅನ್ನೋ ಬಲವಾದ ದ್ರಾವಿಡ ರಾಜಕೀಯ ನಿಲುವನ್ನು ಅವರು ಬಹಳ ಬುದ್ಧಿವಂತಿಕೆಯಿಂದ ಸ್ಪಷ್ಟಪಡಿಸಿದ್ದಾರೆ. ಈಗ ಎರಡೂ ಕಡೆಯ ಆರ್ಥಿಕ ಲೆಕ್ಕಾಚಾರಗಳನ್ನ ನೋಡೋಣ. ತಮಿಳುನಾಡಲ್ಲಿ ಪೆಟ್ರೋಲ್ ಬೆಲೆ ₹103 ಇದ್ರೆ ಗುಜರಾತ್ನಲ್ಲಿ ₹98 ಹೇಗೆ ಸಿಗ್ತಿದೆ? ಕೇಂದ್ರ ಸರ್ಕಾರ ಹೇಳುತ್ತೆ, ನಾವು ಹಳೆಯ ಆಯಿಲ್ ಬಾಂಡ್ಗಳ ಸಾಲ ತೀರಿಸ್ತಿದ್ದೇವೆ ಅಂತ. ಆದರೆ ರಾಜ್ಯ ಸರ್ಕಾರಗಳು ನಮ್ಮ ಮೇಲೆಯೇ ದೊಡ್ಡ ಸಾಲದ ಹೊರೆ ಇದೆ, ಹಾಗಾಗಿ ಟ್ಯಾಕ್ಸ್ ಕಮ್ಮಿ ಮಾಡೋಕೆ ಆಗಲ್ಲ ಅಂತ ಸಮರ್ಥಿಸ್ಕೊಳ್ತವೆ. ಬನ್ನಿ, ಈಗ ಈ ರಾಜಕೀಯ ಕೆಸರೆರಚಾಟದಿಂದ ಸ್ವಲ್ಪ ಹೊರಬರೋಣ. ಅಸಲಿ ಕಾರಣ ಬೇರೆ ಇದೆ. ಅದೇ ಜಾಗತಿಕ ಯುದ್ಧ. ಈ ಇಂಧನ ಬಿಕ್ಕಟ್ಟಿಗೆ ಕಾರಣವಾಗಿರುವ ಭಯಾನಕ ಭೌಗೋಳಿಕ ರಾಜಕೀಯದ ವಾಸ್ತವವನ್ನ ನಾವು ತಿಳಿದುಕೊಳ್ಳಲೇಬೇಕು. ಈ ಅಂಕಿಅಂಶಗಳನ್ನು ನೋಡಿ. ಕಚ್ಚಾ ತೈಲದ ಬೆಲೆಯಲ್ಲಿ ಬರೋಬ್ಬರಿ 65% ಭಾರೀ ಏರಿಕೆಯಾಗಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ವಾತಾವರಣವೇ ಇದಕ್ಕೆ ಮುಖ್ಯ ಕಾರಣ. ಕೇಂದ್ರ ಸಚಿವರು ಕೊಟ್ಟ ಸಮರ್ಥನೆಗೆ ಈ ಜಾಗತಿಕ ಬೆಲೆ ಏರಿಕೆಯೇ ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಇದು ನಮ್ಮ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾ? ಹಾರ್ಮುಜ್ ಜಲಸಂಧಿಯ ಮೂಲಕವೇ ಭಾರತಕ್ಕೆ 50% ಕಚ್ಚಾ ತೈಲ ಬರುತ್ತೆ. ಈಗ ಈ ಯುದ್ಧದಿಂದಾಗಿ ಆ ದಾರಿಯಲ್ಲೇ ಅಡಚಣೆ ಉಂಟಾಗಿದೆ. ಇದು ನಮ್ಮ ದೇಶಕ್ಕೆ ಒಂದು ಐತಿಹಾಸಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಮೈಂಡ್ ಯು, ಇದು ಕೇವಲ ನಮ್ಮ ದೇಶದ ಸಮಸ್ಯೆ ಅಲ್ಲ. ಜಗತ್ತಿನಾದ್ಯಂತ ಇತರ ದೇಶಗಳು ಎಷ್ಟರ ಮಟ್ಟಿಗೆ ಪರದಾಡ್ತಿವೆ ಅನ್ನೋದನ್ನೊಮ್ಮೆ ನೋಡಿ. ಫಿಲಿಪೈನ್ಸ್ ದೇಶ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನೇ ಘೋಷಿಸಿದೆ. ದಕ್ಷಿಣ ಕೊರಿಯಾ ತನ್ನ ಜನರಿಗೆ ಬೇಗ ಸ್ನಾನ ಮುಗಿಸಿಯಂತೆ ಬೇಡ್ಕೊಳ್ತಿದೆ. ಇನ್ನು ಜಪಾನ್ ತನ್ನ ತುರ್ತು ತೈಲ ಸಂಗ್ರಹವನ್ನೇ ಹೊರತೆಗೆದಿದೆ. ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ. ಇಲ್ಲಿರುವ ಈ ಬೃಹತ್ ಸಂಖ್ಯೆಯನ್ನ ಸ್ವಲ್ಪ ಗಮನಿಸಿ. ₹1,00,000 ಕೋಟಿ. ಹೌದು, ಇದು ಭಾರತೀಯ ತೈಲ ಮಾರಾಟ ಕಂಪನಿಗಳು ಎದುರಿಸುತ್ತಿರುವ ಅಂದಾಜು ನಷ್ಟ. ಅಂದ್ರೆ ಈಗ ಏರಿಕೆಯಾಗಿರೋ ಈ ₹3 ಇದೆಯಲ್ಲ, ಅದು ಇಷ್ಟು ದೊಡ್ಡ ಗಾಯಕ್ಕೆ ಹಾಕಿರೋ ಒಂದು ಸಣ್ಣ ಬ್ಯಾಂಡೇಜ್ ಅಷ್ಟೇ. ಹಾಗಾದ್ರೆ ಮುಂದೇನು? ಆರ್ಥಿಕ ಬಿಕ್ಕಟ್ಟು ಶುರುವಾಗ್ಲಿದೆಯಾ? ಭಾರತದ ಟಾಪ್ ಆರ್ಥಿಕ ತಜ್ಞರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವು ಈಗಲೇ ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ. ಉದಯ್ ಕೋಟಕ್ ಅವರು ಈ ಮಾತು ನಿಜಕ್ಕೂ ನಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆಯಲ್ಲಿ ಆಗುವ ಅಸಲಿ ಆಘಾತ ಇನ್ನೂ ನಮಗೆ ಪೂರ್ಣ ಪ್ರಮಾಣದಲ್ಲಿ ತಟ್ಟಿಲ್ಲ, ಮುಂದೊಂದು ದೊಡ್ಡ ಆಘಾತ ಕಾದಿದೆ ಅಂತ ಅವರು ನೇರವಾಗಿ ಎಚ್ಚರಿಸಿದ್ದಾರೆ. ಅಂದರೆ ಈಗಲೇ ಅನಗತ್ಯ ಖರ್ಚುಗಳನ್ನು ಮಾಡುವುದು ಎಷ್ಟು ಅಪಾಯಕಾರಿ ಅಂತ ನೀವೇ ಯೋಚಿಸಿ. ಇನ್ನು ಪ್ರಧಾನಿ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಿನ ಎಚ್ಚರಿಕೆ ಮತ್ತಷ್ಟು ಭಯ ಹುಟ್ಟಿಸುವಂತಿದೆ. ಮುಂಬರುವ ವರ್ಷಗಳನ್ನು ಅವರು ವಿಪತ್ತುಗಳ ದಶಕ ಅಂತಲೇ ಕರೆದಿದ್ದಾರೆ. ಈ ಇಂಧನ ಬಿಕ್ಕಟ್ಟಿನಿಂದಾಗಿ ಜನರು ಮತ್ತೆ ಬಡತನಕ್ಕೆ ತಳ್ಳಲ್ಪಡುವ ಅಪಾಯವಿದೆ ಎಂದಿದ್ದಾರೆ. ಮನೆಯಿಂದಲೇ ಕೆಲಸ ಮಾಡುವುದು, ವಾಹನಗಳ ಹಂಚಿಕೆ ಮತ್ತು ಅನಗತ್ಯ ಪ್ರಯಾಣ ಕಡಿಮೆ ಮಾಡುವುದನ್ನೇ ಈಗ ನಾವು ದೇಶಭಕ್ತಿ ಅಂತ ಅಂದ್ಕೊಳ್ಬೇಕಾಗಿದೆ. ನಿಮಗೆ ಗೊತ್ತಿರಲಿ, ಈ ₹3 ಏರಿಕೆ ಇದೆಯಲ್ಲ, ಇದು ಕೇವಲ ಟ್ರೈಲರ್ ಅಷ್ಟೇ. ಬ್ಯಾಂಕ್ ಅರ್ಥಶಾಸ್ತ್ರಜ್ಞರ ಭಯಾನಕ ಮುನ್ಸೂಚನೆ ಏನಪ್ಪಾ ಅಂದ್ರೆ, ಮುಂಬರುವ ದಿನಗಳಲ್ಲಿ ಇಂಧನ ಬೆಲೆಯಲ್ಲಿ 10-12% ಒಟ್ಟಾರೆ ಏರಿಕೆಯಾಗುವ ಸಾಧ್ಯತೆ ಇದೆ. ಗ್ರಾಹಕರ ಮೂಡ್ ನೋಡಿಕೊಂಡು ಹಂತ ಹಂತವಾಗಿ ಬೆಲೆ ಏರಿಸುವ ಪ್ಲಾನ್ ಇದು.
ಈಗ ಮತ್ತೆ ರಾಜಕೀಯ ಚದುರಂಗದಾಟರ ಕಡೆಗೆ ಬರೋಣ. ಸಾವಿರಾರು ಮೈಲುಗಳ ದೂರದಿಂದಲೇ ಪ್ರಧಾನಿ ಮೋದಿಯವರು ದಕ್ಷಿಣದ ಪ್ರಾದೇಶಿಕ ರಾಜಕೀಯ ನಿರೂಪಣೆಗೆ ಹೇಗೆ ಮಾಸ್ಟರ್ ಸ್ಟ್ರೋಕ್ ಕಟ್ತಿದ್ದಾರೆ ಅನ್ನೋದನ್ನು ನೋಡೋಣ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. 11ನೇ ಶತಮಾನದ ಅಂದ್ರೆ ರಾಜೇಂದ್ರ ಚೋಳನ ಕಾಲದ ತಾಮ್ರದ ಶಾಸನಗಳು ಕಳೆದ 100 ವರ್ಷಗಳಿಂದ ನೆದರ್ಲ್ಯಾಂಡ್ಸ್ನ ಲೈಡನ್ ವಿಶ್ವವಿದ್ಯಾಲಯದಲ್ಲಿ ಧೂಳಿ ಹಿಡಿತಿದ್ವು. ಈಗ ಆ ಐತಿಹಾಸಿಕ ಶಾಸನಗಳನ್ನು ಪ್ರಧಾನಿ ಮೋದಿಯವರಿಗೆ ಹಿಂದಿರುಗಿಸಲಾಗಿದೆ. ಆದ್ರೆ ಈ ಶಾಸನಗಳಲ್ಲಿ ಏನಿದೆ ಅನ್ನೋದೇ ಇಲ್ಲಿ ಅತಿ ಮುಖ್ಯ. ಇದರಲ್ಲಿ ತಮಿಳು ಮತ್ತು ಸಂಸ್ಕೃತ ಎರಡೂ ಭಾಷೆಗಳ ಬರಹಗಳು ಒಟ್ಟಿಗೆ ಇವೆ. ಜೊತೆಗೆ ಹಿಂದೂ ರಾಜರು ಬೌದ್ಧ ವಿಹಾರಕ್ಕೆ ಭೂಮಿಯನ್ನ ದಾನ ನೀಡಿರುವ ಬಗ್ಗೆ ಉಲ್ಲೇಖವಿದೆ. ಇದು ನಮ್ಮ ಪ್ರಾಚೀನ ಭಾಷಾ ಮತ್ತು ಧಾರ್ಮಿಕ ಸೌಹಾರ್ದತೆಗೆ ಸಾಕ್ಷಿ. ಇದನ್ನೇ ದ್ರಾವಿಡ ರಾಜಕೀಯ ನಿಲುವಿಗೆ ಪರೋಕ್ಷ ಕೌಂಟರ್ ಆಗಿ ಬಳಸಲಾಗ್ತಿದೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಇದೆಲ್ಲದರ ನಡುವೆ ತಮಿಳುನಾಡಿನಲ್ಲಿ ಸದ್ದು ಮಾಡುತ್ತಿರುವ ಮತ್ತೊಂದು ಪ್ರಮುಖ ವಿಷಯದತ್ತ ಗಮನ ಹರಿಸೋಣ. ಅದೇ ಟಾಸ್ಮ್ಯಾಕ್, ಅಂದರೆ ಮದ್ಯದಂಗಡಿಗಳ ಮುಚ್ಚುವಿಕೆಯ ಇತಿಹಾಸ. ಇದು ಕೂಡ ರಾಜಕೀಯವಾಗಿ ಬಹಳ ದೊಡ್ಡ ವಿಚಾರ. ಇಲ್ಲೊಡಿ, ಹಿಂದಿನ ಮುಖ್ಯಮಂತ್ರಿಗಳಾದ ಜಯಲಲಿತಾ, ಇಪಿಎಸ್ ಮತ್ತು ಎಂಕೆ ಸ್ಟಾಲಿನ್ ಅವರೆಲ್ಲರೂ ತಲಾ 500 ಮದ್ಯದಂಗಡಿಗಳನ್ನು ಮುಚ್ಚಿದ್ರು. ಆದರೆ ವಿಜಯ್ ಅವರು ಏಕಾಏಕಿ 717 ಅಂಗಡಿಗಳನ್ನು ಮುಚ್ಚುವ ಮೂಲಕ ಆ ಹಳೇ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಆದರೂ ಇದರ ಜಾರಿಯಲ್ಲಿ ಕೆಲವು ತಪ್ಪುಗಳಾಗಿರೋದನ್ನ ನಾವು ತಳ್ಳಿಹಾಕುವಂತಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ರೆ 2029ರ ರಾಜಕೀಯ ಕುರುಕ್ಷೇತ್ರಕ್ಕೆ ಈಗಲೇ ಭರ್ಜರಿ ತಯಾರಿ ಶುರುವಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಅಧಿಕಾರಕ್ಕಾಗಿ ನಡೆಯುವ ಈ ತೀವ್ರ ಪೈಪೋಟಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೋಚಕವಾಗಲಿದೆ. ಆದರೆ ಇಷ್ಟೆಲ್ಲ ಗ್ಲೋಬಲ್ ವಾರ್, ಪಾಲಿಟಿಕ್ಸ್ ನಡುವೆ ನಮ್ಮ ಸಾಮಾನ್ಯ ಜನರ ಪಾಡೇನು? ನಮ್ಮ ದೈನಂದಿನ ಜೀವನದ ಮೇಲಾಗುವ ಪರಿಣಾಮಗಳೇನು? ಬನ್ನಿ ಅದರ ಬಗ್ಗೆ ಮಾತಾಡೋಣ. ಆರ್ಥಿಕ ತಜ್ಞರು ನಮಗೆಲ್ಲರಿಗೂ ನೀಡುತ್ತಿರುವ ಅಂತಿಮ ಮತ್ತು ಬಹಳ ತುರ್ತಾದ ಸಂದೇಶ ಇದು. ದಯವಿಟ್ಟು ನಿಮ್ಮ ಉಳಿತಾಯವನ್ನು ಭದ್ರಪಡಿಸಿಕೊಳ್ಳಿ, ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ ಮತ್ತು ಹೆಚ್ಚುತ್ತಿರುವ ಹಣದುಬ್ಬರವನ್ನು ಎದುರಿಸಲು ಸಿದ್ಧರಾಗಿ. ಯಾಕೆಂದರೆ ಪೆಟ್ರೋಲ್ ಬೆಲೆ ಹೆಚ್ಚಾದಂತೆ ನಾವು ದಿನನಿತ್ಯ ಬಳಸುವ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಖಂಡಿತವಾಗಿ ಏರುತ್ತದೆ. ಹಾಗಾದ್ರೆ ಈ ಜಾಗತಿಕ ಇಂಧನ ಬಿಕ್ಕಟ್ಟು ನಮ್ಮ ಭಾರತೀಯ ರಾಜಕೀಯ ಮತ್ತು ಆರ್ಥಿಕತೆಯ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತಾ? ಈ ಆಳವಾದ ಪ್ರಶ್ನೆಯನ್ನ ನಿಮ್ಗೆ ಬಿಡುತ್ತಾ ಇಂದಿನ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ನೈಜ, ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರೆಯಬೇಡಿ.